ಈಗ ನಾವು ಮೊದಲು ಸರ್ಕಾರದಿಂದ ಕುಟುಂಬ ಆರೋಗ್ಯ ಇಲಾಖೆ ಇದರಿಂದ ಮೊದಲು ಈ ಕೋವಿಡ್ ಇಂದ ಅಥವಾ ಕೋವಿಡ್ ವ್ಯಾಕ್ಸಿನಿಂದ ಏನಾದರೂ ಹೃದಯಾಘಾತ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದು. ಈಗ ಅದರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಸಬ್ಮಿಟ್ ಮಾಡ್ತಾ ಇದ್ವಿ. ನಿನ್ನೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಹಾಸನದಲ್ಲಿ ಯುವಜನರಲ್ಲಿ ಆಗ್ತಕ್ಕಂತಹ ಹೃದಯಾಘಾತದ ಬಗ್ಗೆಯೂ ಸಹ ಇದೇ ಕಮಿಟಿನೂ ಸಹ ರಿಪೋರ್ಟ್ ಕೊಡಬೇಕು 10 ದಿನದಲ್ಲಿ ಅಂತ ಹೇಳಿದ್ದಾರೆ. ಇವತ್ತು ನಾನು ವರ್ಚುವಲ್ ಮೀಟಿಂಗ್ ಮಾಡಿ ಹಾಸನದ ವೈದ್ಯಕೀಯ ಕಾಲೇಜಿನ ಮೆಡಿಕಲ್ ಸೂಪರಿಂಟೆಂಡೆಂಟ್ಸು, ಅಲ್ಲಿರ್ತಕ್ಕಂಥ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಹಾಗೂ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಬಗ್ಗೆ ಹಾಗೂ ನಮ್ಮಲ್ಲಿರ್ತಕ್ಕಂಥ ಕಮಿಟಿ ಎಲ್ಲ ಸದಸ್ಯರ ಬಗ್ಗೆ ವರ್ಚುವಲ್ ಮೀಟಿಂಗ್ ಮಾಡಿದ್ದೀನಿ. ಅದಕ್ಕೆ ನಾವು ಒಂದು ಪ್ರೋಫಾರ್ಮಾ ಮಾಡಿದ್ದೀವಿ. ಅಂದರೆ ಎಷ್ಟು ಜನರಿಗೆ ಏನೇನು ಸಮಸ್ಯೆ ಇತ್ತು, ಈಗ ನಾನು ಮೇಲೆ ತಿಳಿಸಿದಂತಹ ಜೀವನ ಶೈಲಿ ಇರ್ಬೋದು ಅಥವಾ ಅವರ ಮೆಡಿಕಲ್ ಹಿಸ್ಟ್ರಿ ಏನಿತ್ತು, ಅವರು ಹಾಸ್ಪಿಟ್ಲಲ್ಲಿ ನಿಧನರಾದ್ರ ಅಥವಾ ಮನೆಯಲ್ಲಾದ್ರ ಅದನ್ನು ನೋಡ್ತಂಥ ವ್ಯಕ್ತಿಗಳು ಯಾರು, ಅವ್ರದ್ದು ಹಳೆಯ ರೆಕಾರ್ಡ್ಸ್ ಏನಾದರೂ ಇದೆಯಾ, ಹಾಗೂ ಇತ್ತೀಚೆಗೆ ಏನಾದರೂ ಪೋಸ್ಟ್ ಮಾರ್ಟಮ್ ಏನಾದರೂ ಮಾಡೋಕ್ಕಾಗಿದೆಯಾ ಕೆಲವರಿಗೆ, ಆ ಎಲ್ಲ ವಿವರಣೆಗಳನ್ನು ನಾನು ಪ್ರೋಫಾರ್ಮವನ್ನು ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಅದಾದ ನಂತರ ಅದನ್ನು ಅನಲೈಸ್ ಮಾಡಿ ಮತ್ತೆ ಇನ್ನೊಂದು ಮೀಟಿಂಗ್ ಮಾಡಿ ಕಾರಣಗಳೇನಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಮಿತಿ ಅದನ್ನು ಅಭ್ಯಾಸ ಮಾಡ್ತಾ ಇದೆ. ಆಸ್ಪತ್ರೆಗೆ ಹೋಗಿರೋದಿಲ್ಲ. ಈ ಹೃದಯಾಘಾತ ಒಂದು ಪಕ್ಷ ಆಗಿದ್ದರೆ ಏನಾಗುತ್ತೆ, ಸುಮಾರು ಜನ, ಈಗ ನಮಗೆ 10 ಜನಕ್ಕೆ ಹೃದಯಾಘಾತ ಆಗಿದ್ದರೆ ಅದರಲ್ಲಿ 3-4 ಜನ ಆಸ್ಪತ್ರೆ ತಲುಪೋಕ್ಕಾಗೋದಿಲ್ಲ. ಅದು ಇಲ್ಲ ಮನೆಯಲ್ಲಾಗ್ತಾರೆ, ಇಲ್ಲ ದಾರಿ ಮಧ್ಯದಲ್ಲಿ ಆಗ್ತಾರೆ. ಇಲ್ಲಿ ಬಂದ ನಂತರವೂ ಸಹ ಒಂದು 7-8% ಮಾರ್ಟಾಲಿಟಿ ಆಗುತ್ತೆ ಹಾಸ್ಪಿಟಲ್ ಬಂದರೂ ಸಹ. ಯಾಕಂದರೆ ತಡವಾಗಿ ಬರ್ತಾರೆ. ಈ ಗೋಲ್ಡನ್ ಅವರಲ್ಲಿ ಬರಬೇಕು. ಯಾರು ಅತಿ ಬೇಗ ಬರ್ತಾರೆ ಅವರಿಗೆ ನಾವು ಸಾಕಷ್ಟು ಅವ್ರನ್ನ ಸಾವನ್ನು ತಪ್ಪಿಸ್ಬೋದು. ಈಗ ಮನೆಯಲ್ಲಾಗಿರ್ತಕ್ಕಂಥವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಲೇ ಇರೋದ್ರಿಂದ ಅಲ್ಲಿ ಹೋಗಿ ನಮ್ಮ ವೈದ್ಯರುಗಳು, ಅಲ್ಲಿ ನಾನು ಏನು ಹೇಳಿದ್ದೀನಿ ಇದರಲ್ಲಿ, ಅವ್ರಿಗೆ ಏನಾದರೂ ಕ್ಲಿನಿಕಲ್ ಹಿಸ್ಟ್ರಿ ಅಂದರೆ ಮುಂಚೆ ಏನಾದರೂ ಎಲ್ಲಾದರೂ ತೋರಿಸ್ಕೊಂಡಿದ್ರಾ, ಅವರಿಗೆ ರಕ್ತದ ಒತ್ತಡ ಆಯಿತಾ, ಮಧುಮೇಹ ಆಯಿತಾ, ಅಥವಾ ಮನೆಯಲ್ಲಿ ಯಾರಿಗಾದರೂ ಅತಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗಿತ್ತಾ, ಮತ್ತೇನಾದರೂ ತೊಂದರೆಗಳಿತ್ತ, ಎಲ್ಲ ವಿವರಗಳನ್ನು ಸಹ ಪಡ್ಕೊಳ್ಳೋಕ್ಕೆ ನಾನು ಹೇಳಿದ್ದೀನಿ.